ಶ್ರೀ ಗುರುಭ್ಯೋ ನಮಃ. ಶ್ರೀ ಸೂಕ್ತದ ಒಟ್ಟು ಮಂತ್ರಗಳು ಎಷ್ಟು ಅನ್ನೋದ್ರ ಬಗ್ಗೆ ಗೋವಿಂದಾಚಾರ್ಯರು ತಮ್ಮ ಪುಸ್ತಕದಲ್ಲಿ ಒಂದಿಷ್ಟು ಜಿಜ್ಞಾಸೆ ನಡೆಸಿದ್ದಾರೆ. ಅದು ಒಂದನ್ನು ಕೂಡ ಇಲ್ಲಿ ನೋಡ್ಲಿಕ್ಕೆ ಬಯಸ್ತೇನೆ. 15 ಮಂತ್ರಗಳು ಶ್ರೇಯ ಪಂಚದಶ ಚಮಚ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಖ್ಯಾತವಾದಂತಹ ವಿಷಯ ಅದು. ಆದರೆ ಕೆಲವು ಕಡೆ 19 ಪಾಠಗಳಿವೆ, 19 ಮಂತ್ರಗಳಿವೆ ಅಂತ ಕೂಡ ಕೇಳಿ ಬರ್ತದೆ. ಕಾಶ್ಮೀರದ ಒಂದು ಪ್ರಾಚೀನ ಹಸ್ತಪತಿಯ ಪ್ರಕಾರ 19 ಮಂತ್ರಗಳಾಗ್ತವೆ. ಅವು ಯಾವುವು? ಯ ಆನಂದಂ ಸಮಾವಿಶದ್ ಉಪಾಧಾವನ್ ವಿಭಾವಸುಂ ಶ್ರಿಯಃ ಸರ್ವಾ ಉಪಾಸಿಶ್ವ ಚಿಕ್ಲೀತ ವಸಮೇ ಗೃಹೆ. ಇದು 16ನೇದು. ಕರ್ದಮೇನ ಪ್ರಜಾ ಸೃಷ್ಟ ಸಂಭೂತಿಂ ಗಮಯಾಮಸಿ ಅದಧಾದುಪಾಗಾದ್ಯೇಷಾಂ ಕಾಮಾನ್ ಸಸೃಜ್ಮಹೆ. 17. ಜಾತವೇದ ಪುನೀಹಿಮಾ ರಾಯಸ್ಪೋಷಂ ಚ ಧಾರಯ ಅಗ್ನಿರ್ಮಾ ತಸ್ಮಾದೇನಸೋ ವಿಶ್ವಾನ್ ಮುಂಚನ್ ತ್ವಂಹಸಃ. 18. ಮುಂದೆ ಅಚ್ಛಾನೋ ಮಿತ್ರಮಹೋ ದೇವ ದೇವಾನಗ್ನೇ ವೋಚಃ ಸುಮತಿಂ ರೋದಸ್ಯೋಃ. ವೀಹಿ ಸ್ವಸ್ತಿಂ ಸುಕ್ಷಿತಿಂ ದಿವೋ ನೃನ್ ದ್ವಿಷೋ ಅಂಹಾಸಿ ದುರಿತಾ ತರೇಮ ತಾತರೇಮ ತವಾವಸ ತರೇಮ ಅಂತಿದು 19ನೇದು. ಹೀಗೆ ಕಾಶ್ಮೀರದ ಪಾಠ ಒಂದು ಕಡೆ ಕಾಣ್ತವೆ, ಆದರೆ ಬೇರೆ ಕಡೆಯಲ್ಲಿಯೂ ಇದಕ್ಕೆ ಸಮರ್ಥನೆ ಸಿಗೋದಿಲ್ಲ. 15 ಮಂತ್ರಗಳು ಅವಕ್ಕೇನೆ ಎಲ್ಲನೂ ವ್ಯಾಖ್ಯಾನ ಮಾಡಿದ್ದೇ ಕಂಡು ಬರ್ತದೆ. ನಮಗೆ ಶ್ರೀ ಸೂಕ್ತ ಆದಮೇಲೆ ಗೊತ್ತಿರುವಂಥದ್ದು ಈ ಫಲಶ್ರುತಿ ಯಶುಚಿ ಪ್ರಯತೋ ಭೂತ್ವ ಅಂತ. ಇದು ಅಪೌರುಷೇಯವಾದಂತಹ ವೇದ ಭಾಗಕ್ಕೆ ಸೇರಿದ್ದೋ ಅಥವಾ ಪೌರುಷೇಯವಾದದ್ದು ಮತ್ತಾರೋ ಮಾಡಿದ್ದೋ ಅನ್ನೋದ್ರ ಬಗ್ಗೆ ವಿವಾದ ಇದೆ. ನಿರುಕ್ತಕಾರ ಯಶುಚಿ ಪ್ರಯತೋ ಭೂತ್ವ ಅನ್ನುವಂಥ ಮೊದಲನೇ ಶ್ಲೋಕವನ್ನು ರಚನೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅದರ ಮುಂದಿನ ಶ್ಲೋಕಗಳನ್ನ ಮತ್ತಾರೋ ರಚನೆ ಮಾಡಿದ್ದಾರೆ ಅಂತ ಇಷ್ಟು ಒಟ್ಟಾರೆ ಕೇಳಿ ಬರ್ತದೆ. ಮತ್ತು ಏಕರೂಪತೆಯೂ ಕೂಡ ಅಲ್ಲಿ ಕಂಡು ಬರೋದಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಫಲಸ್ತುತಿಯನ್ನು ಹೇಳ್ಕೋತಾರೆ. ಕೆಲವು ಕಡೆ 13 ಶ್ಲೋಕಗಳು, ಕೆಲವು ಕಡೆ 14, ಕೆಲವು ಕಡೆ 15, ತುಂಬಾ ಅಶುದ್ಧವಾದ ಪಾಠಗಳು, ಹೀಗಿವೆಲ್ಲ ಕಂಡು ಬರ್ತವೆ. ಕೆಲವು ಕಡೆ ಫಲಸ್ತುತಿಯ ಬಳಿಕ ಹರಿಹರದ ಸ್ತೋತ್ರ ಇವೆಲ್ಲ ಕಂಡು ಬರ್ತದೆ. ವಿಶ್ವೇಶ್ವರ ವಿರೂಪಾಕ್ಷ ವಿಶ್ವರೂಪ ಸದಾಶಿವ ಶರಣಂ ಭವಭೂತೇಶ ಕರುಣಾಕರ ಶಂಕರ ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಏತಾನಿ ಶಿವನಾಮಾನಿ ಯಃ ಪಠೇ ನಿಯತಃ ಸುಖತ ನಾಸ್ತಿ ಮೃತ್ಯುಭಯಂ ತಸ್ಯ ಪಾಪರೋಗಾದಿ ಕಿಂಚನ. ಯಜ್ಞೇಶಾಚ್ಯುತ ಗೋವಿಂದ ಮಾಧವ ಅನಂತ ಕೇಶವ ಕೃಷ್ಣ ವಿಷ್ಣು ಹೃಷಿಕೇಶ ವಾಸುದೇವ ನಮೋಸ್ತುತೆ. ಕೃಷ್ಣಾಯ ಗೋಪಿನಾಥಾಯ ಚಕ್ರಿಣೇ ಮುರವೈರಿಣೆ ಅಮೃತೇಶಾಯ ಗೋಪಾಯ ಗೋವಿಂದಾಯ ನಮೋ ನಮಃ. ಏತಾನ್ಯನಂತನಾಮಾನಿ ಮಂಡಲಾಂತೆ ಸದಾ ಜಪೇತ್ ಅಂತಿಷ್ಟು ಹರಿಹರದ ಸ್ತೋತ್ರ ರೂಪವಾದ ಕೆಲವು ಶ್ಲೋಕಗಳಿವೆ. ಇವೆಲ್ಲ ಯಾರೋ ಆಮೇಲೆ ಅದಕ್ಕೆ ಸೇರಿಸಿದ್ದು, ಯಾರ್ಯಾರೋ ತಮಗೆ ಬೇಕಾದಂತೆ ಪಾರಾಯಣದ ಅನುಕೂಲಕ್ಕಾಗಿ ಕೆಲವನ್ನ ಜೋಡಿಸ್ಕೊಂಡಿರ್ತಾರೆ. ಹಾಗೆ ಜೋಡಿಸ್ಕೊಂಡಿದ್ದು ಮುಂದೆ ಅಪೌರುಷೇಯವಾದಂತಹ ವೇದದ ಭಾಗವೇ ಎಂಬುದಾಗಿ ಜನರ ಗ್ರಹಿಕೆಗೆ ಬಂದು ಹಾಗೆ ಮುಂದುವರೆದಿರ್ತದೆ. ಗೋವಿಂದಾಚಾರ್ಯ ತಮ್ಮ ಪುಸ್ತಕದಲ್ಲಿ ಇದ್ದದ್ರಲ್ಲಿ ಹೆಚ್ಚು ಶುದ್ಧವಾದ ಪಾಠವನ್ನ ಕೊಟ್ಟಿದ್ದೇನೆ ಅಂತ ಹೇಳ್ಕೋತಾರೆ. ದಾಕ್ಷಿಣಾತ್ಯರಲ್ಲಿ ಹೆಚ್ಚು ಬಳಕೆ ಇರುವಂತಹ ಫಲಸ್ತುತಿಯ ಪಾಠವನ್ನೇ ಅವರು ಅಲ್ಲಿ ಹೇಳಿದ್ದಾರೆ.
ಶ್ರೀ ಸೂಕ್ತಕ್ಕೆ ಸರಿಯಾದಂತಹ ಪದಪಾಠದ ಪರಂಪರೆ ಇಲ್ಲ ಅಂತ ಕಂಡುಬರ್ತದೆ. ವೇದಕ್ಕೆ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ, ಮುಂದೆ ಘನಪಾಠ, ಹೀಗೆಲ್ಲ ಅನೇಕ ರೀತಿಯಾದ ಪಾಠಗಳಿವೆ. ಆದರೆ ಬೇರೆ ಎಲ್ಲ ವೇದಗಳಿಗೆ, ಅಗ್ನಿಮೀಳೆ, ಪುರೋಹಿತಂ ಇತ್ಯಾದಿ ವೇದ ಭಾಗಗಳು ನಮಗೇನು ಕಾಣ್ತವೆ, ಅಲ್ಲೆಲ್ಲ ಪದಪಾಠ ಸರಿಯಾಗಿ ಕಂಡು ಬರ್ತದೆ. ಪದಪಾಠದ ಪರಂಪರೆಯೇ ಏನು ವಿವಾದಕ್ಕೆ ಗುರಿಯಾಗದಂತೆ ನಮಗೆ ಇವತ್ತು ಉಪಲಬ್ಧ ಇದೆ. ಆದರೆ ಶ್ರೀ ಸೂಕ್ತದ ಪದದ ಪಾಠ ಮಾತ್ರ ಹೆಚ್ಚು ಖಚಿತವಾಗಿ ಕಂಡು ಬರೋದಿಲ್ಲ. ಮತ್ತೆ ಆ ಶ್ರೀ ಸೂಕ್ತದ ಸ್ವರಗಳು ಕೂಡ ಏಕರೂಪವಾಗಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅದನ್ನ ಹೇಳ್ತಾರೆ. ಕಾಶ್ಮೀರದಲ್ಲಿ ಸಿಗುವಂತಹ ಪಾಠದಲ್ಲಿ ಇದ್ದುದರಲ್ಲಿ ಸ್ವಲ್ಪ ಸ್ವೀಕಾರಕ್ಕೆ ಯೋಗ್ಯ ಅನುಭವದಾದಂತಹ ಒಂದು ಪಾಠ ಇದೆ ಅಂತ ಗೋವಿಂದಾಚಾರ್ಯ ಹೇಳಿದ್ದಾರೆ. ಅದರಿಂದ ಗೋವಿಂದಾಚಾರ್ಯ ಅಂತ ದೊಡ್ಡ ವಿದ್ವಾಂಸರು ಮಾಡಿದಂತಹ ಪುಸ್ತಕದಲ್ಲಿಯೂ ಕೂಡ ಸ್ವರಗಳೆಲ್ಲವೂ ತುಂಬಾ ಶುದ್ಧವಾಗಿಯೇ ಇವೆ ಅಂತ ಎನ್ನುವಂತಿಲ್ಲ. ಹೆಚ್ಚು ಸಾಧುವಾದದನ್ನ, ಹೆಚ್ಚು ಸರಿಯಾದದನ್ನು ಬಳಸಿಕೊಂಡಿದ್ದೇನೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ.